ಪಾಕ್ ಮಧ್ಯೆ ಟ್ರಂಪ್ ಬಂದಿದ್ಯಾಕೆ? ಮೋದಿ ಟ್ರಂಪ್ ಮಾತು ಯಾವುದು ಸತ್ಯ ಸುಳ್ಳು? ಯುದ್ಧ ನಿಂತರೂ ಮಾತಿನ ಯುದ್ಧ ನಿಂತಿಲ್ಲ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಕ್ರೆಡಿಟ್ ಫೈಟ್. ಕದನ ವಿರಾಮ ಘೋಷಣೆಯ ವಿಚಾರ ಎಲ್ಲ ರಾಷ್ಟ್ರಗಳಿಗೂ ಭಾರತಕ್ಕೂ ಸೇರಿದಂತೆ ಮೊದಲಿಗೆ ಅನೌನ್ಸ್ ಮಾಡಿದ್ದು ಅಮೆರಿಕ. ಕದನ ವಿರಾಮಕ್ಕೆ ಅಮೆರಿಕ ಮಧ್ಯಸ್ಥಿಕೆ ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲ ಕಡೆಯಿಂದಲೂ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಮೋದಿ ಟ್ರಂಪ್ ಮಾತಿನಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು? ಮೋದಿ ಮಾತಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಲಾಗಿದೆ. ಸರ್ವಪಕ್ಷ ಸಭೆಗೆ ಇದೀಗ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಯಾವಾಗ ಪಹಲ್ಗಾಮ್ ದಾಳಿ ಆಯಿತು ಅವತ್ತಿನಿಂದ ಇಲ್ಲಿವರೆಗೂ ಇಡೀ ದೇಶ ಒಗ್ಗಟ್ಟಾಗಿದೆ. ಅದರಲ್ಲೂ ಪ್ರಮುಖವಾಗಿ ನೀವು ಏನೇ ನಿರ್ಧಾರ ತೆಗೆದುಕೊಂಡ್ರು ನಿಮ್ಮ ಬೆಂಬಲಕ್ಕೆ ನಿಲ್ತೀವಿ ಅಂತ ವಿಪಕ್ಷಗಳು ಹೇಳಿದ್ವು. ಅದೇ ರೀತಿಯಾಗಿ ನಡೆದುಕೊಂಡು ಈಗಾಗಲೇ ಯುದ್ಧದ ವಿಚಾರ ಅಂತ ಬಂದಾಗ್ಲೂ ಕೂಡ ಅಥವಾ ಕದನ ವಿರಾಮ ಅನ್ನುವಂತಹ ವಿಚಾರ ಬಂದಾಗ್ಲೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ದೇಶದ ಹಿತಾಸಕ್ತಿಯನ್ನ ಇಟ್ಟುಕೊಂಡು ಓಕೆ ಅಂತ ಹೇಳಿದ್ರು, ಬೆಂಬಲವನ್ನ ಕೊಟ್ಟರು. ಆದ್ರೆ ಇಲ್ಲಿ ಒಂದು ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದು ಬೇರೆ ಯಾವುದೂ ಅಲ್ಲ, ಕದನ ವಿರಾಮದ ಮಧ್ಯಸ್ಥಿಕೆಯನ್ನ ವಹಿಸಿರುವಂತಹ ಅಮೆರಿಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಾರು ಹೇಳಿದ್ದು ಕದನ ವಿರಾಮ ಬೇಕು ಅನ್ನೋದು? ಪಾಕಿಸ್ತಾನ ಹೇಳ್ತಾ ಅಥವಾ ಭಾರತ ಹೇಳ್ತಾ ಅನ್ನುವಂಥ ಪ್ರಶ್ನೆಗಳ ನಡುವೆ ಗೊತ್ತಿದೆ ಎಲ್ರಿಗೂ, ಪಾಕಿಸ್ತಾನ ಅಂಗಲಾಚಿ ಬೇಡಿ ಅಲ್ಲಿ ಕೈಕಾಲು ಹಿಡಿದುಕೊಂಡು ಒಂದು ಸಲ ಈ ಯುದ್ಧ ನಿಲ್ಲಿಸಿ, ದಾಳಿಯನ್ನ ನಿಲ್ಲಿಸಿ ಅಂತ ಕೇಳ್ಕೊಂಡಿದೆ. ಆದ್ರೆ ನಾನು ಈ ಡೇ ನೈಟ್ ಅವ್ರ ಹತ್ರ ಮಾತನಾಡಿದ್ದೀನಿ, ಮಧ್ಯಸ್ಥಿಕೆಯನ್ನ ವಹಿಸಿದ್ದೀನಿ, ಷರತ್ತನ್ನ ಹಾಕಿ ಅನ್ನುವಂತಹ ವಿಚಾರವನ್ನ ಅಮೆರಿಕ ಹೇಳ್ತಲ್ಲ. ಅದರಲ್ಲೂ ವ್ಯಾಪಾರ ಒಂದದ ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಒಪ್ಪಂದದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾದ್ರೆ ಬ್ಲ್ಯಾಕ್ ಮೇಲ್ ಮಾಡ್ತಾ ತನ್ನ ದ್ವಂದ್ವ ನೀತಿಯನ್ನ ಇಲ್ಲಿ ಅಮೆರಿಕ ತೋರಿಸಿದೆ. ಈ ವಿಚಾರದಲ್ಲಿ ಹಾಗಾದ್ರೆ ಮಾತಿನ ಕದನ ಯಾವ ರೀತಿಯಾಗಿ ನಡೀತಾ ಇದೆ, ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ, ಇದೀಗ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಂಡಿರೋದು ಯಾಕೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಿನ ಕದನ ಬಹಳ ಜೋರಾಗಿ ನಡೀತಾ ಇದೆ. ಕದನ ವಿರಾಮದ ಕಂಡೀಷನ್ಸ್ ಏನು ಅನ್ನುವ ಪ್ರಶ್ನೆ. ಯಾವುದೇ ಒಂದು ದಾಳಿಗಳಾದಾಗ ಕದನ ವಿರಾಮ ಆಗುವ ಸಂದರ್ಭದಲ್ಲಿ ಒಂದಷ್ಟು ಕಂಡೀಷನ್ಸ್ ಅನ್ನ ಹಾಕಲಾಗುತ್ತೆ. ಯಾವ ಕಂಡೀಷನ್ಸ್ ನ ಮೇಲೆಗೆ ಇದೀಗ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ ಅನ್ನುವಂತಹ ಪ್ರಶ್ನೆಯನ್ನ ಇದೀಗ ವಿಪಕ್ಷದವರು ಕೂಡ ಕೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಎರಡನೇ ಪ್ರಶ್ನೆಯಾಗಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ, ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ರ? ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಕ್ರೆಡಿಟ್ ಅನ್ನ ತೆಗೆದುಕೊಂಡಿದ್ದು ಬೇರೆ ಯಾರೂ ಅಲ್ಲ, ತಾವು ಹೇಳದೆ ಮುಂಚೆನೆ ಪಾಕಿಸ್ತಾನ ಅನೌನ್ಸ್ ಮಾಡಿಲ್ಲ, ಭಾರತ ಅನೌನ್ಸ್ ಮಾಡಿಲ್ಲ, ಅದಕ್ಕಿಂತ ಮುಂಚೆನೆ ತಾನೇ ಹೋಗಿ ತಾನೇ ಅಲ್ಲಿ ಅನೌನ್ಸ್ ಮಾಡುತ್ತೆ. ಇಡೀ ವಿಶ್ವದ ರಾಷ್ಟ್ರಗಳಿಗೆ ಹೇಳುವ ಪ್ರಯತ್ನವನ್ನ ಇಲ್ಲಿ ಅಮೆರಿಕ ಮಾಡುತ್ತೆ. ಅಂತಹ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಹಿಸಿದ್ರ ಟ್ರಂಪ್ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಇದೆ. ಅಷ್ಟು ಮಾತ್ರ ಅಲ್ಲ, ಮಧ್ಯಸ್ಥಿಕೆಗೆ ಟ್ರಂಪ್ ಕರೆದಿದ್ದಾದ್ರೂ ಯಾರು ಅನ್ನೋದನ್ನ ಈಗ ಕೇಳ್ತಾ ಇವೆ. ಭಾರತ ಕೇಳ್ತಾ, ಪಾಕಿಸ್ತಾನ ಕೇಳ್ತಾ ಅನ್ನುವಂತಹ ಪ್ರಶ್ನೆ. ಟ್ರಂಪ್ ಅನ್ನ ಏನಾದ್ರೂ ಮಧ್ಯಸ್ಥಿಕೆ ಕರೆದಿದ್ದಾದ್ರೆ ಯಾವ ಕಾರಣಕ್ಕಾಗಿ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಮೋದಿ ಬದಲು ಟ್ರಂಪ್ ಇಲ್ಲಿ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಯಾಕೆ? ಇದುವೇ ಈಗ ಇರುವಂತಹ ಪ್ರಶ್ನೆ. ಭಾರತ ಅನೌನ್ಸ್ ಮಾಡಬೇಕಾಗಿತ್ತು ಇಲ್ಲಿ. ಯಾಕಂತ ಹೇಳಿದ್ರೆ ಟ್ರಂಪ್ ಹೇಳುವ ರೀತಿಯನ್ನು ನಾವು ಗಮನಿಸಿದ್ರೆ ಭಾರತ ಮತ್ತು ಪಾಕಿಸ್ತಾನ ಈಕ್ವಲ್ ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ. ಆದ್ರೆ ಇಡೀ ವಿಶ್ವಕ್ಕೆ ಗೊತ್ತಿದೆ ಭಾರತದ ಸಾಮರ್ಥ್ಯ ಏನು ಅನ್ನುವಂಥದ್ದು, ಭಾರತ ಎಷ್ಟರ ಮಟ್ಟಿಗೆ ಮೇಲುಗೈ ಸಾಧಿಸಿದೆ ಅನ್ನುವಂಥದ್ದು ಗೊತ್ತಿದೆ. ಅಂತಹ ಸಂದರ್ಭದಲ್ಲಿ ಟ್ರಂಪ್ ತಾನೇ ಇಂತಹ ಒಂದು ವಿಚಾರವನ್ನ ಘೋಷಣೆ ಮಾಡಿದ್ ಯಾಕೆ? ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡುವ ಬದಲು ಅಮೆರಿಕ ಅಧ್ಯಕ್ಷರ ಘೋಷಣೆ ಮಾಡೋದಕ್ಕೆ ಹೇಳಿದವರು ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಅಷ್ಟು ಮಾತ್ರ ಅಲ್ಲ, ಇದೀಗ ಇದೇ ಕಾರಣಕ್ಕಾಗಿ ಇತರೆ ಪಕ್ಷಗಳು ಅಥವಾ ವಿಪಕ್ಷಗಳು ಮೋದಿ ಸರ್ವಪಕ್ಷ ಸಭೆಯನ್ನ ಕರೀಲಿ ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇವೆ. ಸಭೆಯನ್ನ ಕರೀತಾರ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇವೆ. ಹಾಗಾದ್ರೆ ಸರ್ವಪಕ್ಷ ಸಭೆ ಕರೀತಾರ ಮೋದಿ? ಸರ್ವಪಕ್ಷ ಸಭೆಯನ್ನ ಕರೆದ್ರೆ ಆಗ ಪ್ರಧಾನಿ ನರೇಂದ್ರ ಮೋದಿ ಅದಕ್ಕೆ ಬರ್ತಾರಾ? ಯಾಕಂದ್ರೆ ಆಗ ಎಲ್ಲಾ ಪ್ರಶ್ನೆಗಳನ್ನ ಕೂಡ ಕೇಳ್ತಾರೆ ವಿಪಕ್ಷದವರು. ಇಂತಹ ಸಂದರ್ಭದಲ್ಲಿ ಈಗ ಕೆಲವು ಹಿಂದೆ ಅಂದ್ರೆ ಅನೇಕ ಸರ್ವಪಕ್ಷ ಮೊನ್ನೆ ಸಭೆ ಆದಂತಹ ಸಂದರ್ಭದಲ್ಲಿ ಕೂಡ ಪ್ರಧಾನಿ ಮೋದಿ ಬರಲಿಲ್ಲ. ಆಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಕೇಳಿದ್ರು, ಯಾಕೆ ಬರಲಿಲ್ಲ ಮೋದಿ ಅಂತ ಹೇಳಿ. ಮುಂದೆ ಕರೆಯುವಂತಹ ಸರ್ವಪಕ್ಷ ಸಭೆಗಾದ್ರೂ ಬರ್ತಾರಾ ಅನ್ನುವಂತಹ ಪ್ರಶ್ನೆಯನ್ನ ಇದೀಗ ವಿಪಕ್ಷಗಳು ಕೇಳ್ತಾ ಇವೆ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ಆಗತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ.
ಹಾಗಾದ್ರೆ ಈಗ ಮತ್ತೊಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕು. ವಿಶೇಷ ಅಧಿವೇಶನವನ್ನ ಕರೀತಾರ. ಈಗ ವಿಪಕ್ಷದವರ ಮತ್ತೊಂದು ಬೇಡಿಕೆ ಅಂತ ಹೇಳಿದ್ರೆ ಏನಾಯ್ತು, ಯಾವ ರೀತಿಯಾಗಿ ಕದನ ವಿರಾಮ ಆಯ್ತು, ಇದರ ಸಂಪೂರ್ಣವಾದ ಮಾಹಿತಿಯನ್ನ ವಿಶೇಷ ಅಧಿವೇಶನವನ್ನ ಕರೆದು ಅಲ್ಲಿ ಕೊಡಬೇಕು. ಒಂದಷ್ಟು ಪ್ರಶ್ನೆಗಳಿದೆ, ಅವೆಲ್ಲದಕ್ಕೂ ಕೂಡ ಉತ್ತರ ಕೊಡುವ ಕೆಲಸ ಆಗ್ಬೇಕು ಅನ್ನುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಪಹಲ್ಗಾಮ್ ತನಿಖೆಯ ವರದಿ ಏನಾಯ್ತು, ಈಗಾಗಲೇ ಈ ಒಂದು ದಾಳಿ ಆದ ನಂತರ ತನಿಖೆಯನ್ನ ಮಾಡೋದಕ್ಕೆ ಈಗಾಗಲೇ ನೀಡಲಾಯಿತು. ಆದ್ರೆ ಆ ನಂತರ ಆದಂತಹ ದಾಳಿ ಏನಾಯ್ತು, NIA ತನಿಖೆಯನ್ನ ಮಾಡ್ತಾ ಇದೆ. ಆದ್ರೆ ಇಂತಹ ಸಂದರ್ಭದಲ್ಲಿ ತನಿಖೆಯ ದಾಳಿಯ ಬಗ್ಗೆ ಯಾವುದೇ ಮಾಹಿತಿ ಹೊರಬರ್ತಾ ಇಲ್ಲ, ಅಥವಾ ಆ ವರದಿ ಎಲ್ಲಿವರೆಗೂ ಮುಟ್ಟಿದೆ, ಏನು ಆಗಿದೆ, ಪ್ರಗತಿ ಕಂಡಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಏನಾಯ್ತು ಹಾಗಾದ್ರೆ ರಿಪೋರ್ಟ್ ಅನ್ನುವ ಪ್ರಶ್ನೆಯನ್ನು ಕೇಳ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಅನ್ನುವಂಥದ್ದು, ಶಿಮ್ಲಾ ಒಪ್ಪಂದ ಇಲ್ಲಿ ಉಲ್ಲಂಘನೆ ಆಯ್ತಾ ಅನ್ನುವಂತಹ ಪ್ರಶ್ನೆ. ಕಾರಣ, ಯಾವುದೇ ದಾಳಿಗಳು ಆದಂತಹ ಸಂದರ್ಭದಲ್ಲಿ, ಅದರಲ್ಲೂ ಕಾಶ್ಮೀರ ಅನ್ನುವಂತಹ ವಿಚಾರ ಬಂದಂತಹ ಸಂದರ್ಭದಲ್ಲಿ ಮೂರನೇ ರಾಷ್ಟ್ರ ಇಲ್ಲಿ ಮಧ್ಯಸ್ಥಿಕೆ ವಹಿಸುವಂತಿಲ್ಲ ಅನ್ನೋದು ಶಿಮ್ಲಾ ಒಪ್ಪಂದದಲ್ಲಿ ಇರುವಂತದ್ದು. ಹಾಗಾದ್ರೆ ಅಮೆರಿಕ ಹೇಗೆ ಇಲ್ಲಿ ಮಧ್ಯಸ್ಥಿಕೆ ವಹಿಸಿತು? ಶಿಮ್ಲಾ ಒಪ್ಪಂದ ಇಲ್ಲಿ ಉಲ್ಲಂಘನೆ ಆಯ್ತಾ? ವಿದೇಶಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ದೇಶ ಮಧ್ಯಸ್ಥಿಕೆ ವಹಿಸಿದಾದ್ರೆ ಅದು ಆ ಒಂದು ಒಪ್ಪಂದದ ಉಲ್ಲಂಘನೆ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಏನಾಯ್ತು ಅನ್ನುವ ಪ್ರಶ್ನೆ ಕೂಡ ಇದೆ. ಕಾರಣ, ಈಗಾಗಲೇ ಅಮೆರಿಕ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ಹೇಳಿರೋದು ಏನೋ, ಒಂದು ವೇಳೆ ಇದಕ್ಕೆ ಒಪ್ಪದಿದ್ರೆ ನಾವು ಯಾವುದೇ ವ್ಯಾಪಾರ ವಹಿವಾಟು ಮಾಡೋದಿಲ್ಲ ಅನ್ನೋದನ್ನ ನಾನು ಹೇಳಿದೆ, ಥ್ರೆಟ್ನಿಂಗ್ ಮಾಡಿದೆ ಅನ್ನೋದನ್ನ ಲಿಟ್ರಲಿ ಹೇಳ್ತಾರೆ ಅಮೆರಿಕ ಅಧ್ಯಕ್ಷರು. ಹಾಗಾದ್ರೆ ಏನಾಯ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮುಖಂಡರು ಮಾತನಾಡಿದ್ದಾರೆ, ಸಾಕಷ್ಟು ಆಕ್ರೋಶವನ್ನ ಈ ವಿಚಾರದಲ್ಲಿ ವ್ಯಕ್ತಪಡಿಸಿದ್ದಾರೆ. ಜೈರಾಮ್ ರಮೇಶ್ ಅವರು ಏನ್ ಹೇಳಿದ್ದಾರೆ ನೋಡೋಣ. कारगिल युद्ध जब समाप्त हुआ, जिसमें हम विजयी हुए, हम विजय हासिल की, 3 दिन बाद, सिर्फ 3 दिन बाद 29 जुलाई 1999 को अटल बिहारी वाजपेयी की सरकार कारगिल समीक्षा समिति का गठन करती है। NIA जांच कर रही है पहलगाम आतंकवाद हमलों के ऊपर, पर क्या कुछ समीक्षा होगी, कुछ विश्लेषण होगा? इनकी कंसर्न से आ रहे हैं सरकार की, या वो अपने हिसाब से आ रहे हैं? वो भी देश के सामने स्पष्ट करना चाहिए प्राइम मिनिस्टर को, MEA को, कि भाई वो ट्रम्प साहब जो सब कुछ कह रहे हैं आज के टाइम में, उसके पीछे क्या राज है, क्या दबाव है, हम क्यों सुन रहे हैं? इस पर ದೊಡ್ಡ ಮಟ್ಟದ ಪ್ರಶ್ನೆಗಳಂತೂ ಇದೆ. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಕೂಡ ಪ್ರತಿಕ್ರಿಯೆಗಳನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಟ್ರಂಪ್ ಅವರು ಕ್ರೆಡಿಟ್ ತಗೊಳಕ್ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇದು ಸೂಕ್ಷ್ಮವಾದಂಥ ವಿಷಯ ಇದೆ. ಆಲ್ ಪಾರ್ಟಿ ಮೀಟಿಂಗ್ನ ಕರೀತಾರೆ, ಕರೆದಾಗ ನಾವು ಇದನ್ನು ಮಾತಾಡ್ತೀನಿ. ಏನೇನು ವಿಷಯ, ಏನು ನಡೀತು, ನಿಮ್ಮ ಟೆಲಿಫೋನ್ ಟಾಕ್ಸ್ ಏನು, ಅದು ಎಲ್ಲ ಅವಾಗ ಕೇಳೋಣ. ಈಗ ನಾನು ಹೇಳೋದು ಸರಿ ಕಾಣಲ್ಲ. ಇಲ್ಲಿ ಅಮೆರಿಕ ಮಾತು ಕೇಳಿಕೊಂಡು ಯಾರೂ ಯುದ್ಧ ನಿಲ್ಲಿಸಿಲ್ಲ. ಅವರ ಪಾಕಿಸ್ತಾನದ ಅಧಿಕಾರಿ ಫೋನ್ ಮಾಡಿರೋದು, DGMO ಅವ್ರು ಫೋನ್ ಮಾಡಿರೋದು, ನಾವೆಲ್ಲ ಫೋನ್ ಮಾಡಿರೋದು. ಅಲ್ಲಿನ ಸಿಚುವೇಶನ್ ಗೊತ್ತಿರೋದು ರಿಯಲ್ ಆಗಿ ಸೈನಿಕರಿಗೆ ಗೊತ್ತಿರೋದು, ನಮ್ಮ ಅಧಿಕಾರಿಗಳಿಗೆ ಗೊತ್ತಿರೋದು, ಸೈನ್ಯದ ಅಧಿಕಾರಿಗಳಿಗೆ. ಅವರು ಕೂತು ತೀರ್ಮಾನ ಮಾಡಿರುವಂತದ್ದು. ಯಾಕಂದ್ರೆ ಅಲ್ಲೇ ಮಾತುಕತೆ ಆಗಿರೋದು. ಈಗೂ ಮಾತುಕತೆ ನಡೆಯುತ್ತಾ ಇರೋದು ಎರಡು ಸೈನ್ಯದ ಮಧ್ಯೆನೆ ಕೂಡ. ಅವರ ಅಭಿಪ್ರಾಯ ತೆಗೆದುಕೊಂಡೇ ಕೇಂದ್ರ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿರೋದು. ಈಗ ನಕಲಿ ಯಾರು ಅಸಲಿ ಯಾರು ಅನ್ನೋದು ಗೊತ್ತಾಗಬೇಕಾಗಿದೆ. ಅಮೆರಿಕದ ಅಧ್ಯಕ್ಷ ಅಸಲಿನೋ ಅಥವಾ ನಕಲಿನೋ, ಅಥವಾ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅಸಲಿನೋ ನಕಲಿನೋ, ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಜನಸಾಮಾನ್ಯರಿಗೆ ಅವರು ಉತ್ತರ ಕೊಡಬೇಕಾಗತ್ತೆ. ಯಾಕಂದ್ರೆ ಇಂದಿರಾ ಗಾಂಧಿ ಯಾವುದನ್ನು ಮಾಡಿ ಹಾಕಿದ್ರಪ್ಪ? 93,000 ಸೈನಿಕರನ್ನ ಹಿಡಿದಿಟ್ಟಿದ್ರಲ್ಲ ನೀವು. ಯಾಕೆ ಅವತ್ತು ಹೇಳ್ಬೋದಾಗಿತ್ತಲ್ಲ, POK ಬಿಟ್ಟು ಹೋಗ್ರಿ ಅಂತಂದ್ರೆ ಅವತ್ತೇ ಹೋಗ್ಬಿಡ್ತಿದ್ರು. ಸಮಸ್ಯೆಯನ್ನ ಇಷ್ಟು ಜಟಿಲ ಆಗಲಿಕ್ಕೆ ಯಾಕೆ ಬಿಟ್ರೆ ಕಾಂಗ್ರೆಸ್ನವರು? ಶ್ರೀಮತಿ ಇಂದಿರಾ ಗಾಂಧಿ ಅವರು ಯಾವತ್ತು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು? ಮೋದಿಜಿಯ ಎದೆಗಾರಿಕೆಯನ್ನ ಪ್ರಶ್ನೆ ಮಾಡಬೇಡಿ. ಪೂರ್ಣ ಪ್ರಮಾಣ ಯುದ್ಧಾದ್ಯಂತೆಲ್ಲ ನಿರೀಕ್ಷೆ ಮಾಡಿದ್ರು, ಅದಾಗಿಲ್ಲ. ಸೊ ಇಷ್ಟಕ್ಕೆ ಸ್ಥಗಿತಗೊಂಡಿದೆ. ಮುಂದೆ ದೇಶವನ್ನು ಯಾವ ರೀತಿ ಕಟ್ಟಬೇಕು, ಬೆಳೆಸಬೇಕು ಅನ್ನೋದು ದೇಶಕ್ಕಿರುವಂತ ಚಾಲೆಂಜ್. ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಆಗಿದೆ, ನಮಗೇನು ಗೊತ್ತಿಲ್ಲ. ಇಲ್ಲಿದ್ದೀವಿ ನಾವು. 1,000ಕ್ಕೆ ಬಂದೇ ಬರ್ತೈತಿ. ಯಾಕೆ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ರು? ಭಾರತ ಇವತ್ತು ಅಥವಾ ದೇಶದ ಪ್ರಧಾನಮಂತ್ರಿ ಅಮೆರಿಕಾಗೆ ಇವತ್ತು ಸರೆಂಡರ್ ಆಗಿರ್ತಕ್ಕಂಥದ್ದಲ್ಲ. ಅದು ಒಂದು ಕೂಡ ರಾಜನೀತಿನೂ ಕೂಡ ಹೌದು.
ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ರೀತಿ ಹೇಳಿಕೆಗಳನ್ನ ಟೀಕೆಗಳನ್ನ ಮಾಡೋದ್ರ ಬದಲು ಇವತ್ತು ದೇಶದ ಜೊತೆ ನಿಲ್ಲಬೇಕು ಅನ್ನುವ ಅಪೇಕ್ಷೆ ನಮ್ದಷ್ಟೇ ಅಲ್ಲ, ಪ್ರತಿಯೊಬ್ಬ ಭಾರತೀಯರ ಅಪೇಕ್ಷೆನೂ ಕೂಡ ಅದಿದೆ. ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವ್ರ ಸ್ನೇಹಿತರು ಪದೇ ಪದೇ ಹೇಳ್ತಾ ಇದ್ದಾರೆ, ನಾನು ಮಧ್ಯಸ್ಥಿಕೆ ವಹಿಸಿದ ಮೇಲೆ ಇದು ಯುದ್ಧ ವಿರಾಮ ಆಗಿದೆ ಅಂತ. ಇದು ನಿಜಾನ ಇಲ್ವಾ ಗೊತ್ತಾಗ್ಬೇಕಲ್ಲ ನಮಗೆ. ಪಾಕಿಸ್ತಾನ್ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ ಅನ್ನ ಕರೆದಿ ನಾವೇ ಜಯಶೀಲರಾಗಿದ್ದೇವೆ ಅಂತ ಘೋಷಣೆ ಮಾಡ್ತಾರೆ. ನಮ್ಮ ಪ್ರಧಾನಮಂತ್ರಿ ರಾತ್ರಿ 8 ಗಂಟೆಗೆ ಬಂದು ಮನ್ ಕಿ ಬಾತ್ ಹೇಳ್ತಾರೆ. ನಾವು ಕೇಳ್ತಾ ಇರೋದೇನು, ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿ ಅಂತ. ಅಟೆಂಡ್ ಆಗಿ ನಮ್ಗೆಲ್ಲರಿಗೂ ಹೇಳಿದ್ರೆ ನಾವು ಒಪ್ತಾ ಇದ್ವಲ್ಲ, ನಿಮ್ಮನ್ನ ನಾವು ನಂಬಿದ್ದೇವೆ, ನಮ್ಮನ್ನ ಯಾಕೆ ನಂಬ್ತಾ ಇಲ್ಲ ನೀವು? ನಿಜಾಂಶ ನಮಗೆ ಏನು ಗೊತ್ತಿಲ್ಲ. ಈ ವಿರಾಮ ಕಂಡೀಷನ್ಸ್ ಏನು ಅದು ನಮ್ಗೆ ಇನ್ನು ನಿನ್ನೆ ಪ್ರಧಾನಮಂತ್ರಿ ಏನು ಯಾಕೆ ಹೇಳಲಿಲ್ಲ? ಈ ಸೀಸ್ ಫೈರ್ ಆಗ್ಬೇಕಾದ್ರೆ ಏನ್ ಕಂಡೀಷನ್ಸ್ ಇತ್ತು, ಏನು ಏನು ಯಾವ ಆಧಾರದ ಮೇಲೆ ಇದನ್ನು ಒಪ್ಕೊಂಡಿದ್ದಾರೆ? ಅಮೆರಿಕ ಪ್ರೆಸಿಡೆಂಟ್ ಏನ್ ಹೇಳಿದ್ರು ಮೋದಿ ಅವರಿಗೆ? ಅಮೆರಿಕ ಪ್ರೆಸಿಡೆಂಟ್ ಏನ್ ಹೇಳಿದ್ರು ಪಾಕಿಸ್ತಾನ್ಗೆ? ಈಗ ಏನು ಸಿಂಧು ನದಿ ಇಂಡಸ್ ರಿವರ್ದು ಅದರದ್ದು ಏನಾದ್ರೂ ಇದರಲ್ಲಿ ಮಾತುಕತೆ ಆಗಿದೆಯಾ? ಅಥವಾ ಯಾರು ಮಾಡಿದ್ದಾರೆ ಅವ್ರ ಹೆಸರುಗಳಾದ್ರೂ ಪಾಕಿಸ್ತಾನ ನಮ್ಗೆ ಕೊಡ್ತಾ ಇದೆಯಾ? ಅಥವಾ ಮುಂದೆ ಇದಕ್ಕೆ ಕಂಡೀಷನ್ ಪ್ರಕಾರ ಬೇರೆ ಏನು ಅಂಶಗಳಿದೆ ಇದರಲ್ಲಿ? ಯಾವುದಕ್ಕೂ ಉತ್ತರನೇ ಇಲ್ಲ. ಅವರ ಕೀಳ್ಮಟ್ಟದ ಹೇಳಿಕೆಗಳು ಅಭಿಯಾನಕ್ಕೆ ನಾವು ಉತ್ತರ ಕೊಡಲ್ಲ. 21ನೇ ಶತಮಾನದಲ್ಲಿ ಇವತ್ತಿಡೀ ಪಾಕಿಸ್ತಾನವನ್ನ ನುಗ್ಗಿ ಏನ್ ನಮ್ಮ ಮಿಸೈಲ್ಗಳ ಮೂಲಕ ಡ್ರೋನ್ಗಳ ಮೂಲಕ ಎಲ್ಲವನ್ನೂ ಪಾಕಿಸ್ತಾನದ ಏರ್ ಬೇಸಸ್ಗಳನ್ನ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ನ ಹೇಗೆ ನಿರ್ನಾಮ ಮಾಡಿದೀವಿ, ಟೆರರ್ ಬೇಸ್ನ ನಿರ್ನಾಮ ಮಾಡಿದೀವಿ, ಟೆರರಿಸ್ಟ್ನ ಸಾಯಿಸಿದೀವಿ. ಇತಿಹಾಸದಲ್ಲಿ ಒಮ್ಮೆನಾರ